ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಕರ್ನಾಟಕದಿಂದಾನೇ ಅರಳಿದಂಥ ಪ್ರತಿಭೆಯಾಗಿದ್ರೂ ಕೂಡ ಸದಾ ಒಂದಿಲ್ಲೊಂದು ಕಾರಣಕ್ಕೆ ಕನ್ನಡಿಗರ ಕಡು ಕೋಪಕ್ಕೆ ಗುರಿಯಾಗುವಂಥ ನಟಿ ರಶ್ಮಿಕಾ ಮಂದಣ್ಣ ಇದೇ ಮೊದಲ ಬಾರಿಗೆ ಕನ್ನಡದ ಅಭಿಮಾನಿಗಳ ಬಗ್ಗೆ ಕನ್ನಡದಲ್ಲೇ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಆಕ್ಚುಲಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರ್ತೀನಿ. ನೀವು ಯಾವಾಗ್ಲೂ ನನ್ನ ಮನಸ್ಸಲ್ಲಿ ಇರ್ತೀರಾ, ನನ್ನ ಯೋಚನೆದಲ್ಲಿ ಇರ್ತೀರಾ. ಸೊ ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನೀವು ಹೆಲ್ದಿ ಆಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು. ಅದೊಂದೇ ನಾನು ಕೇಳ್ಕೊಳ್ತೀನಿ. ತುಂಬಾ ಕೇರ್ಫುಲ್ ಆಗಿರಿ. ಹೊರಗಡೆ ತುಂಬಾ ವೈರಲ್ ಫೀವರ್ ನಡೀತಾ ಇದೆ. ತುಂಬಾ ಟ್ರಾಫಿಕ್ ಮಧ್ಯದಲ್ಲಿ, ರೋಡಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಿ. ನೋಡ್ಕೊಳ್ಳಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಆಕ್ಚುಲಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರ್ತೀನಿ. ನೀವು ಯಾವಾಗ್ಲೂ ನನ್ನ ಮನಸ್ಸಲ್ಲಿ ಇರ್ತೀರಾ, ನನ್ನ ಯೋಚನೆದಲ್ಲಿ ಇರ್ತೀರಾ. ಸೊ ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನೀವು ಹೆಲ್ದಿ ಆಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು. ಅದೊಂದೇ ನಾನು ಕೇಳ್ಕೊಳ್ತೀನಿ. ತುಂಬಾ ಕೇರ್ಫುಲ್ ಆಗಿರಿ. ಹೊರಗಡೆ ತುಂಬಾ ವೈರಲ್ ಫೀವರ್ ನಡೀತಾ ಇದೆ. ತುಂಬಾ ಟ್ರಾಫಿಕ್ ಮಧ್ಯದಲ್ಲಿ, ರೋಡಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಿ. ಜಸ್ಟ್ ನೋಡ್ಕೊಳ್ಳಿ. ಕರ್ನಾಟಕದಿಂದಾನೇ ಅರಳಿದಂಥ ಪ್ರತಿಭೆಯಾಗಿದ್ರೂ ಕೂಡ ಇವತ್ತು ದೇಶದ ಮಟ್ಟದಲ್ಲಿ, ಭಾರತೀಯ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ರಶ್ಮಿಕಾ ಮಂದಣ್ಣ ಹೆಸರು ಮಾಡಿದ್ರೂ ಕೂಡ ಕನ್ನಡಿಗರಿಗೆ, ಕನ್ನಡದ ಹಲವು ಸಿನಿಮಾ ಅಭಿಮಾನಿಗಳಿಗೆ ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ಒಂದು ರೀತಿಯಾದಂಥ ಆಕ್ರೋಶ. ಆ ಆಕ್ರೋಶಕ್ಕೆ ಕಾರಣ ಆಗಿದ್ದು ರಶ್ಮಿಕಾ ಮಂದಣ್ಣ ಅವರ ನಡೆ, ಹಾಗೆ ಅವರ ಮಾತುಗಳು ಕೆಲವೊಂದಿಷ್ಟು ವೇದಿಕೆಗಳಲ್ಲಿ. ಅದು ಕನ್ನಡಿಗರ ಹೃದಯ ಘಾಸಿ ಮಾಡಿತ್ತು. ಕನ್ನಡದ ಬಗ್ಗೆ, ಕನ್ನಡದ ಸಿನಿ ಪ್ರೇಮಿಗಳ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ ಅನ್ನುವಂಥ ಆಕ್ರೋಶಗಳೆಲ್ಲ ಹಲವು ಬಾರಿ ವ್ಯಕ್ತ ಆಗಿದ್ದಿದೆ. ರಶ್ಮಿಕಾ ಮಂದಣ್ಣ ಏನೇ ಮಾತನಾಡಿದ್ರು ವಿರೋಧಿಸುವಂಥ ಒಂದು ವರ್ಗ ಕೂಡ ಇದೆ. ಯಾಕಂದ್ರೆ ಅವ್ರ ಮೇಲೆ ಅಷ್ಟೊಂದು ಬೇಸರ ಇದೆ, ಅವ್ರ ಮೇಲೆ ಅಷ್ಟೊಂದು ಅಸಮಾಧಾನ ಕೆಲವರಿಗೆ ಕರ್ನಾಟಕದಲ್ಲಿ ಇರೋದು. ಅದು ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ. ಈ ಮಧ್ಯೆ ಕನ್ನಡಿಗರ ಪರ ನಟಿ ರಶ್ಮಿಕಾ ಮಂದಣ್ಣ ಅವರು ವ್ಯಕ್ತಪಡಿಸಿರುವಂತಹ ಈ ಕಾಳಜಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಹಲವರು ಈ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಸಂವಾದದಲ್ಲಿ, ಅಂದ್ರೆ ಲೈವಿಗೆ ಬಂದಂತಹ ಟೈಮ್ನಲ್ಲಿ ಕನ್ನಡದ ಅಭಿಮಾನಿಗಳ ಬಗ್ಗೆ ಹೇಳಿ ಅಂತ ಹೇಳಿ ಯಾರೋ ಕರ್ನಾಟಕದ ಅಭಿಮಾನಿಗಳು ರಶ್ಮಿಕಾ ಮಂದಣ್ಣ ಅವರನ್ನ ಕೇಳ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ರಶ್ಮಿಕಾ ಮಂದಣ್ಣ ಕನ್ನಡದಲ್ಲೇ ಮಾತನಾಡಿದ್ರು. ಕನ್ನಡದ ಅಭಿಮಾನಿಗಳನ್ನ ಖುಷಿ ಪಡಿಸಿದ್ರು. ನೀವು ಸದಾ ನನ್ನ ಮನಸ್ಸಲ್ಲಿದ್ದೀರಿ ಅಂತ ರಶ್ಮಿಕಾ ಮಂದಣ್ಣ ಹೇಳಿದ್ದಾರೆ. ಜೊತೆಗೆ ನೀವು ಯಾವತ್ತೂ ಕೂಡ ಖುಷಿಯಾಗಿರ್ಬೇಕು. ಹೊರಗಡೆ ವೈರಲ್ ಜ್ವರ ಹರಡ್ತಾ ಇದೆ, ಹಾಗಾಗಿ ಎಚ್ಚರಿಕೆಯಿಂದಿರಿ. ಟ್ರಾಫಿಕ್ನಲ್ಲಿ ಹೋಗುವಂತಹ ಟೈಮ್ನಲ್ಲಿ ರಸ್ತೆಗಳಲ್ಲೂ ಕೂಡ ಹುಷಾರಾಗಿರಿ ಅಂತ ಹೇಳಿ ಕಾಳಜಿಯನ್ನ ತೋರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಕನ್ನಡಿಗರ ಬಗ್ಗೆ, ತಮ್ಮ ಕರ್ನಾಟಕದ ಅಭಿಮಾನಿಗಳ ಬಗ್ಗೆ ನಟಿ ರಶ್ಮಿಕಾ ಮಂದಣ್ಣ. ಹಲವು ಬಾರಿ ಆಕೆ ನಾನು ಹೈದರಾಬಾದ್ನಿಂದ ಬಂದಿದ್ದು ಅಂತ ಮುಂಬೈಗೆ ಹೋಗಿ ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ರೋ ಗೊತ್ತಿಲ್ಲ, ಬಟ್ ಅದು ಯಾವ ರೀತಿ ಕನ್ನಡಿಗರಿಗೆ ಕನ್ವೆ ಆಯಿತು ಅಂತಂದ್ರೆ, ಕರ್ನಾಟಕದಿಂದ ಅರಳಿದಂತಹ ಪ್ರತಿಭೆ ಇಲ್ಲಿನ ಸಿನಿಮಾಗಳಿಂದ ಬೇರೆ ಭಾಷೆಗಳಲ್ಲಿ ಗುರುತಿಸಿಕೊಳ್ಳೋಕೆ ಅವಕಾಶ ಸಿಕ್ತು ಅವರಿಗೆ. ಆದರೆ ಕನ್ನಡದ ಮಣ್ಣನ್ನ ಮರೆತರು, ತಮ್ಮ ಮೂಲವನ್ನ ಮರೆತರು ಅನ್ನುವಂಥ ಬೇಸರಕ್ಕೆ, ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಅವರ ವಿರುದ್ಧ ಆಗ್ಲೂ ಆಕ್ರೋಶ ವ್ಯಕ್ತವಾಗಿತ್ತು. ಇನ್ನು ಹಲವು ಸಂದರ್ಭಗಳಲ್ಲಿ ಹಲವಾರು ಘಟನೆಗಳು, ಹಲವಾರು ಸ್ಟೇಟ್ಮೆಂಟ್ಗಳು ರಶ್ಮಿಕಾ ಮಂದಣ್ಣ ಅವರದ್ದು ಅವ್ರ ಮೇಲೆ ಬೇಸರಕ್ಕೆ ಕಾರಣ ಆಗಿತ್ತು. ಬಟ್ ದೆನ್ ತಮಗೆ ಅವಕಾಶ ಸಿಗ್ದಾಗ್ಲಿಲ್ಲ. ಕನ್ನಡದ ಬಗ್ಗೆ ರಶ್ಮಿಕಾ ಮಂದಣ್ಣ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ. ಕನ್ನಡದ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಲವು ಸಂದರ್ಭದಲ್ಲಿ ತಮಗೆ ಅವಕಾಶ ಕೊಟ್ಟಂತ ಕನ್ನಡದ ಮಣ್ಣನ್ನ, ಕನ್ನಡ ಚಿತ್ರರಂಗವನ್ನ ನೆನಪು ಮಾಡಿಕೊಂಡಿದ್ದಾರೆ. ಅದನ್ನೂ ಕೂಡ ಮರೆಯೋ ಹಾಗಿಲ್ಲ. ಈಗ ಅವರ ಗರ್ಲ್ ಫ್ರೆಂಡ್ ಸಿನಿಮಾ, ಅದರ ಪ್ರಮೋಷನ್ ನಡೀತಾ ಇದೆ. ಇದರ ಮಧ್ಯೆ ಲೈವಿಗೆ ಬಂದಿದ್ರು ಅಭಿಮಾನಿಗಳ ಜೊತೆ ಮಾತನಾಡೋಕೆ ಅಂತ ಹೇಳಿ. ಹಾಗೆ ಲೈವಿಗೆ ಬಂದಂತಹ ಸಂದರ್ಭದಲ್ಲಿ ಕರುನಾಡಿನ ಯಾರೋ ಒಬ್ಬ ಅಭಿಮಾನಿ ಹೇಳಿದ್ದಾರೆ, ಕನ್ನಡ ಅಭಿಮಾನಿಗಳ ಬಗ್ಗೆ ಹೇಳಿ ಅಂತ ಹೇಳಿ. ಆಗ ಕನ್ನಡ ಅಭಿಮಾನಿಗಳ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಪ್ರೀತಿಯ ಮಾತುಗಳನ್ನಾಡಿದ್ದಾರೆ, ಕಾಳಜಿಯ ಮಾತುಗಳನ್ನಾಡಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ. ಚೆನ್ನಾಗಿದ್ದೀರಾ? ನಾನು ಆಕ್ಚುಲಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರ್ತೀನಿ. ನೀವು ಯಾವಾಗ್ಲೂ ನನ್ನ ಮನಸ್ಸಲ್ಲಿ ಇರ್ತೀರಾ, ನನ್ನ ಯೋಚನೆದಲ್ಲಿ ಇರ್ತೀರಾ. ಸೊ ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನೀವು ಹೆಲ್ದಿ ಆಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು. ಅದೊಂದೇ ನಾನು ಕೇಳ್ಕೊಳ್ತೀನಿ. ತುಂಬಾ ಕೇರ್ಫುಲ್ ಆಗಿರಿ. ಹೊರಗಡೆ ತುಂಬಾ ವೈರಲ್ ಫೀವರ್ ನಡೀತಾ ಇದೆ. ತುಂಬಾ ಟ್ರಾಫಿಕ್ ಮಧ್ಯದಲ್ಲಿ, ರೋಡಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಿ. ಜಸ್ಟ್ ನೋಡ್ಕೊಳ್ಳಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.